ಇನ್ನು ಪಿಒಕೆಯಲ್ಲಿ ಹಿಂಸಾಚಾರ ಮುಂದುವರೆದಿದೆ. ಪಾಕ್ ಸೇನೆಯ ರಕ್ತದಾಹ ಮುಂದುವರೆದಿದೆ. ಪಿಒಕೆಯಲ್ಲಿ ಕಳೆದ ಹಲವು ದಿನಗಳಿಂದ ಹೋರಾಟ ನಡೀತಾ ಇದೆ. ಚುನಾವಣೆ ದಿನವೇ ಜನರ ಮೇಲೆ ಗುಂಡಿನ ದಾಳಿ ನಡೆದಿದೆ. ಪ್ರತಿಭಟನಾಕಾರರ ಮೇಲೆ ಪಾಕ್ ಸೇನೆ ಮತ್ತೆ ಗುಂಡಿನ ಮಳೆಯನ್ನ ಗೆದ್ದಿದೆ. ಪಾಕ್ ಸೇನೆ ನಡೆಸಿದಂತಹ ಗುಂಡಿನ ದಾಳಿಯಲ್ಲಿ 14 ಜನ ಸಾವನ್ನಪ್ಪಿದ್ದಾರೆ. ಪಾಕ್ ಬ್ಯಾನ್ ಮಾಡಿದಂತಹ ಜೆಎಎಸಿಯಿಂದ ಇಂಥದ್ದೊಂದು ಆರೋಪವನ್ನ ಮಾಡಲಾಗಿದೆ. ಮೊದಲ ಹಂತದ ಮತದಾನದ ವೇಳೆ ಘರ್ಷಣೆಯಾಗಿದೆ, ದಾಳಿ ನಡೆದಿದೆ. ರಾವಲ್ಕೋಟ್ನಲ್ಲಿ ನಡೆದಂತಹ ದಾಳಿಯಲ್ಲಿ 14 ಜನ ಸಾವನ್ನಪ್ಪಿದ್ದಾರೆ. ಹಾಡ ಹಗಲೇ ಆದಂತಹ ಗುಂಡಿನ ದಾಳಿಗೆ ಪಿಒಕೆ ಬೆಚ್ಚಿ ಬಿದ್ದಿದೆ. ದಿನಗಳಿಂದ ಪ್ರತಿಭಟನೆ ಹೋರಾಟಗಳು ನಡೀತಾ ಇವೆ. ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಇದರ ನೇತೃತ್ವದಲ್ಲಿ ಹೋರಾಟವನ್ನು ನಡೆಸಲಾಗ್ತಾ ಇದೆ. ಪ್ರಮುಖ ಬೇಡಿಕೆ ಏನಾಗಿತ್ತು? ಈ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವಂತಹ 12 ಮೀಸಲು ವಿಧಾನಸಭಾ ಕ್ಷೇತ್ರಗಳೇನಿದ್ದಾವೆ ಅದನ್ನ ರದ್ದುಪಡಿಸಬೇಕು ಅನ್ನೋದು ಅವರ ಆಗ್ರಹ ಆಗಿತ್ತು. ಜೊತೆಗೆ ಇವರ ಸ್ವಾಯತ್ತತೆಯನ್ನ, ಪಾಕ್ ಆಕ್ರಮಿತ ಕಾಶ್ಮೀರ ಪ್ರದೇಶವನ್ನ ಆ ಭಾಗದಲ್ಲಿ ಆಜಾದ್ ಕಾಶ್ಮೀರ ಅಂತ ಕರೀತಾರೆ, ಅದನ್ನ ಒಂದು ಸ್ವಾಯತ್ತ ಪ್ರದೇಶವನ್ನಾಗಿ ಗುರುತಿಸಲಾಗುತ್ತೆ. ಆದರೆ ಅದರಲ್ಲಿ ಪಾಕಿಸ್ತಾನ ಸರ್ಕಾರದ ಹಸ್ತಕ್ಷೇಪ ಹೆಚ್ಚಾಗಿದೆ, ಪಾಕಿಸ್ತಾನ ಸೇನೆಯ ಹಸ್ತಕ್ಷೇಪ ಹೆಚ್ಚಾಗಿದೆ ಅನ್ನುವಂತಹ ಕಾರಣಕ್ಕಾಗಿ ಜೆಎಎಸಿ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಕಳೆದ ಹಲವು ದಿನಗಳಿಂದ ಹೋರಾಟವನ್ನ ಮಾಡ್ತಾ ಇದೆ. ಕಳೆದ ಜೂನ್ ತಿಂಗಳಿನಲ್ಲಿ ಈ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದಿತ್ತು. 3 ಹಂತದಲ್ಲಿ ಈ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇದೆ. ಇವತ್ತು ಮೊದಲ ಹಂತದ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಪ್ರತಿಭಟನೆಗಳು ತೀವ್ರ ಸ್ವರೂಪವನ್ನ ಪಡ್ಕೊಂಡಿದ್ವು. ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಪಾಕಿಸ್ತಾನದ ಸೇನೆ ಪ್ರತಿಭಟನಾ ನಿರತರ ಮೇಲೆ ಏಕಾಏಕಿ ಗುಂಡಿನ ದಾಳಿಯನ್ನ ಮಾಡಿದೆ. ಮೆರವಣಿಗೆ ಹೊರಟವರ ಮೇಲೆ, ಜಾಥಾ ಮಾಡ್ತಾ ಇದ್ದವರ ಮೇಲೆ ಏಕಾಏಕಿ ನಡೆದಂತಹ ಗುಂಡಿನ ದಾಳಿಯಲ್ಲಿ, ಹಾಡ ಹಗಲೇ ನಡೆದಂತಹ ಗುಂಡಿನ ದಾಳಿಯಲ್ಲಿ ಒಟ್ಟು 12 ಜನ ನಾಗರಿಕರು ಸಾವನ್ನಪ್ಪಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಕಳೆದ ಜೂನ್ನಿಂದ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಹೋರಾಟ ತೀವ್ರ ಸ್ವರೂಪವನ್ನ ಪಡ್ಕೊಂಡಿತ್ತು. ಚುನಾವಣೆ ಸಮೀಪಿಸ್ತಾ ಇದ್ದ ಹಾಗೆ ಜುಲೈ ತಿಂಗಳಿನಲ್ಲಿ ಹಿಂಸಾಚಾರ ಮತ್ತೊಂದು ಹಂತಕ್ಕೆ ಹೋಗಿತ್ತು. ಈಗ ಇವತ್ತು ಚುನಾವಣೆ, ಮೊದಲ ಹಂತದ ಚುನಾವಣೆ ನಡೆದಂತಹ ದಿನ. ರಾವಲ್ಕೋಟ್ನಲ್ಲಿ ಪಾಕಿಸ್ತಾನದ ಸೇನೆ ನಡೆಸಿದಂತಹ ದಾಳಿಯಲ್ಲಿ ಒಟ್ಟು 12 ಜನ ಜೀವವನ್ನ ಕಳ್ಕೊಂಡಿದ್ದಾರೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಿರುವಂತಹ ಮಾಹಿತಿ ಕೂಡ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.